ನಾವು ಇವತ್ತು ಅಥಣಿ ತಾಲೂಕಿನ ಕೊಕ್ಕತ್ನೂರು ಗ್ರಾಮದಲ್ಲಿ ಬಂದೀವಿ. ಇವತ್ತು ನಾವು ವಿಕ್ಟ್ರಿ ಕಂಪನಿಯ ಒಂದು ಸಾಯಿಲ್ ಕೇರ್ ಅನ್ನುವ ಔಷಧವನ್ನು ಇಲ್ಲಿ ಕೊಕ್ಕತ್ನೂರು ಗ್ರಾಮದಲ್ಲಿ ಒಬ್ಬರ ರೈತರಿಗೆ ಕೊಟ್ಟಿದ್ದೀವಿ. 20ನೇ ತಾರೀಕಿನ ದಿವಸ ಕೊಟ್ಟಿದ್ದೀವಿ. ಇವತ್ತಿಗೆ 6 ದಿವಸ ಆಯಿತು. ಆ ರೈತರು ನಮಗೆ ಬರಲು ಹೇಳಿ ತಮ್ಮ ಪ್ಲಾಟನ್ನು ತೋರಿಸ್ತಾ ಇದ್ದಾರೆ. ವಾರದಿಂದ ಈ ಪ್ಲಾಟ್ಗೆ ಸಾಕಷ್ಟು ಕ್ಯಾದಿಗಿ ಮತ್ತು ಒಣಗಿದ ಹಾಗೆ ಆಗಿತ್ತು. ಇವತ್ತು ಮಂಗಳವಾರ ದಿವಸ ಅವರು ಇದಕ್ಕೆ ನಮ್ಮ ವಿಕ್ಟ್ರಿ ಪ್ರಾಡಕ್ಟನ್ನು ಸ್ಪ್ರೇ ಮಾಡಿದರು. ಅದಕ್ಕೆ ಇವತ್ತು ನಮಗೆ ಬರಲಿಕ್ಕೆ ಹೇಳಿದರು. ನಾವು ಬಂದು ಅವ್ರನ್ನ ಸಮಕ್ಷಮವಾಗಿ ಭೇಟಿ ಆಗ್ತಾಯಿದ್ದೀವಿ. ಇವತ್ತಿನ ಇಲ್ಲಿ ಪ್ಲಾಟ್ ಇದು. ಈ ಪೂಜಾರಿ ಅವರ ಇಲ್ಲಿ ಬರಬೇಕಾಗಿ ವಿನಂತಿ. ಇವತ್ತಿನ ಈ ಪ್ರಾಡಕ್ಟನ್ನು ಬಳಸಿದಂಥ ನಮ್ಮ ರೈತರು ಈ ಪ್ರಾಡಕ್ಟನ್ನು ಬಳಸಿ ಅವ್ರಿಗೇನು ಅನುಕೂಲ ಆಗೈತೆ ಅನ್ನೋದು ಅವ್ರು ಹೇಳ್ತಾರೆ. ಒಂದು ಸ್ವಲ್ಪ ಕೇಳಬೇಕು. ನಮಸ್ಕಾರ ಪೂಜಾರಿ ಅವರು. ನಮಸ್ಕಾರ. ನೀವು ಈ ಪ್ರಾಡಕ್ಟನ್ನು ಬಳಸಿರೇನ್ರಿ? ಬಳಸಿದ್ದೀವಿ. ಏನು ಅನ್ಸಾಕತ್ತೈತೆ ನಿಮಗಿದು? ಚಲೋ ಅನ್ಸಾಕತ್ತೈತಿ ರೀ. ಸಾಯಿಲ್ ಕೇರ್ ಕೊಟ್ಟಿದ್ರಿ. ಹಾಂ, ಈಗ ಕೊಟ್ಟು 1 ವಾರ ಮೇಲೆ ಆತ್ರಿ. ಹಾಂ. ಈಗ ಕಬ್ಬು ಅವಾಗ ಸಾಕಷ್ಟು ಅರಿಶಿನ ಮನೆ ಇತ್ತು. ಇವತ್ತು ಚಂದ ಕಾಣೋದು. ಅರಿಶಿಣಿಗೆ ಕಲರ್ ಇತ್ತು ಮೊದಲ. ಅರಿಶಿನ ಕಲರ್ ಇತ್ತು. ಹಾಂ, ಈಗ ನಿಮ್ಗೆ ಮನಸ್ಸಿಗೆ ತೃಪ್ತಿ ಆಗ್ತದೆ ಆಗ್ತಲ್ಲ. ಮರಿನೂ ತೊಡದತ್ತಲ್ರಿ? ಹಾಂ. ಈ ಟೈಪ್ ಪ್ರತಿಯೊಂದನ್ನು ನೋಡ್ಕೊತ ಹೋದಾಗ ನಮಗೆ ಮರಿ ಸಂಖ್ಯೆ ಭಾಳ ಅನಿಸ್ತತಿ. ಪೂಜಾರಿ ಅವ್ರು ಮೊದಲಾದರೂ ಹಿಂಗೆ ಮರಿ ಸಂಖ್ಯೆ ಸ್ವಲ್ಪ ಇತ್ತು, ಕಡಿಮೆ ಇತ್ತು. ಕಡಿಮೆ ಇತ್ತು. ಇದನ್ನು ನೀವು ಸುಳಿ ಬೀಳ್ತಿತ್ತು, ಸುಳಿನೂ ಬಿದ್ದಿತ್ತು ರೀ. ಹೌದು. ಹಾಂ. ಈಗ ಇದನ್ನು ಬಳಸೋದ್ರಿಂದ ನಿಮಗೆ ಏನು ಅನಿಸ್ತೈತೆ ರೀ? ಚಲೋ ಅನಿಸ್ತೈತೆ ರೀ. ಒಟ್ಟು ರೈತರು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಉಪಯೋಗ ಮಾಡ್ಬೋದು. ನಿಮ್ಮ ಅಭಿಪ್ರಾಯ ಇತ್ತು. ಮತ್ತು ನಾಳೆ ನಮ್ದು 27ನೇ ತಾರೀಕಿಗೆ ನಾಳೆ ಮುದೋಳದೊಳಗೆ ಮತ್ತೆ BOP ಇಟ್ಕೊಂಡಿದ್ದೀವಿ ನಾವು. ನೀವು ಅಲ್ಲೇ ಬರ್ತೀರಿ? ಬರ್ತೇವೆ. ಬರುವ ಹೊತ್ನಾಗ ಸಾಕಷ್ಟು ಜನರನ್ನ ಒಂದು 4-5 ಜನರನ್ನ ಕರ್ಕೊಂಬಂದ್ರೆ ಭಾಳ ಚಲೋ ಆಗ್ತೈತಿ. ನೋಡಿ, ಪ್ರಯತ್ನ ಮಾಡ್ತೀವಿ. ಒಂದು 4-5 ಜನಕ್ಕೆ ಇದನ್ನು ಈ ಪ್ರಾಡಕ್ಟನ್ನು ನಿಮಗೆ ತುಂಗುಳದವ್ರು ಮಲ್ಲು ಕೊರೋಶಿ ಅವ್ರು ಕೊಟ್ಟಿದ್ರಲ್ರಿ? ಹಾಂ, ಮಲ್ಲು ಕೊರೋಶಿ ಆಗಿ ಸುಲ್ತಾನ್ ಸಾಹೇಬ್ರು ಕೊಟ್ಟಿದ್ರು. ಅದಕ್ಕೆ ಅವರಿಗೆ ರೈತರ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು? ಅವ್ರಿಗೆ ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುತ್ತೂರು ರೊಕ್ಕದಲ್ಲಿ ಬೆಳೀಲಕ್ಕೆ ಮತ್ತೇನೇನು ಅವ್ರು ಗೊಬ್ಬರ ಕೊಟ್ಟಾರೆ? ಅದು ಒಂದೇ ಕೊಟ್ಟಾರೆ ನಿಮಗೆ? ಅದು ಒಂದೇ ಕೊಟ್ಟಾರೆ. ಅವು ಏನು ಸಾಯಿಲಿಗೆ ಕೇಳತ್ತೇಳಿ ಏನು ನಾವು ಬಾಕ್ಸ್ ಬರ್ತದಲ್ಲ. ಹಾಂ, ಬಾಕ್ಸ್ ಪೂರ್ತಿ ಕೊಟ್ಟಾರೆ. ಅದ್ರಾಗ 7 ಥರ ಲಿಕ್ವಿಡ್ ಅದಾವೆ. 7 ಥರ ಲಿಕ್ವಿಡ್ ಐತ್ರಿ. ಇನ್ನು ಮತ್ತೆ ಯಾವಾಗ ಹೊಡಿ ಅಂತೇನು ಹೇಳ್ಯಾರ? ಹಾಂ, 10 ದಿನ ಬಿಟ್ಟು ಮತ್ತೆ ಸ್ಪ್ರೇ ಮಾಡತ್ತಂದಾರೆ. ಓಕೆ. ರಿಸಲ್ಟ್ ಬರ್ತೈತೆ ಅನ್ನೋದು ನಿಮ್ಗೆ ಖಾತ್ರಿ ಆಗಿತ್ತಲ್ಲ? ಈಗ ನಿಮ್ಮ ಎಲ್ಲ ಉಳಿದ ರೈತರಿಗೆಲ್ಲ ಹೇಳಕ್ಕೆ ನೀವು ಇಷ್ಟಪಡ್ತಿರಲ್ಲ? ಹೌದು ರೀ. ನಾನು ತೋರಿಸ್ತೀವಿ. ನಮ್ಗೆ ನಮ್ಮ ಪ್ಲಾಟ್ ಈ ಟೈಪ್ ಆಗೈತಿ, ಯೂಸ್ ಮಾಡಿರಿ. ಓಕೆ. ಮತ್ತು ಇಲ್ಲಿ ರೈತರು ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ನೀವು ರೈತರಿಗೆ ಹೇಳಬೇಕಾದ್ರೆ ನೀವು ನಿಮ್ಮ ಒಂದು ವಿಳಾಸವನ್ನು ಮತ್ತು ನಿಮ್ಮ ಮೊಬೈಲ್ ನಂಬರ್ ಹೇಳಿದ್ರೆ ಭಾಳ ಚಲೋ ಆಗ್ತದೆ. ಅಥಣಿ ತಾಲೂಕು ಕೊಕ್ಕಟ್ನೂರು. ನಮ್ಮದು ಕೊಕ್ಕಟ್ನೂರು ಅಂತಾರೆ. ಹೆಸರು ಬೀರಪ್ಪ ಸತ್ಯಪ್ಪ ಉಗಾರ. ನಮ್ಮ ಮೊಬೈಲ್ ನಂಬರ್ 9900722060. ರೈತರಿಗೆ ಹೇಳ್ತೇನೆ ರೀ, ಯಾರೋ ಕೇಳಿರಿ. ಮೊಬೈಲ್ ನಂಬರ್ 9900722060. ಇದನ್ನು ಬಳಸ್ರಿ, ಎಲ್ಲರಿಗೂ ಹೇಳ್ರಿ, ನಿಮಗೂ ಅನುಕೂಲ ಆಗ್ತೈತಿ. ರೈತರ ಈ ಪ್ರಾಡಕ್ಟನ್ನು ಬಳಸೋದ್ರಿಂದ ಸಾವಯವ ಪ್ರಾಡಕ್ಟ್ ಇರೋದ್ರಿಂದ ಭೂಮಿಗೆ ಉಳಿತಾಯ ಆಗ್ತೈತೆ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಜೈ ವಿಕ್ಟ್ರಿ. ಜೈ ವಿಕ್ಟ್ರಿ.